ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಮ್ಸಸ್ ಕಿಚನ್ ಚಾನಲ್. ಇವತ್ತಿನ ರೆಸಿಪಿ ನಾನು ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಕಡಿಮೆ ಟೈಮಲ್ಲಿ ತುಂಬ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ನಾನು ತುಂಬ ಪರ್ಫೆಕ್ಟಾಗಿ ಯಾವುದೇ ರೀತಿ ಬಿಡಿದಿರೋ ಹಾಗೆ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ಒಗ್ಗರಣೆಗೆ ನಾನು ಆಲ್ರೆಡಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಉದ್ದಿನಬೇಳೆ ಅರ್ಧ ಸ್ಪೂನು, ಕೊನೆಯಲ್ಲಿ ಕರಿಬೇವು ಒಂದು ಕಡ್ಡಿ ಹಾಕೋತಾ ಇದ್ದೀನಿ. ಈಗ ಒಗ್ಗರಣೆ ರೆಡಿ ಇದೆ. ರಾಗಿ ಹಿಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ನಾನು ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನೋಡಿ, ಈ ಅಳತೆನಷ್ಟು ರಾಗಿ ಹಿಟ್ಟು ಹಾಕೋತೀನಿ. ಎರಡು ಕಪ್ ಹಾಕೋತಾ ಇದ್ದೀನಿ ರಾಗಿ ಹಿಟ್ಟನ್ನ. ನಾನೇನು ಆಲ್ರೆಡಿ ಮಾಡ್ಕೊಂಡಿದ್ದೆ ಒಗ್ಗರಣೆ, ಈ ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ. ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಹಸಿಮೆಣಸಿನ್ಕಾಯಿ 4ರಿಂದ 5, ಸ್ವಲ್ಪ ಕೊತ್ತಂಬರಿ, 4ರಿಂದ 5 ಸ್ಪೂನು ಕಾಯಿ ತುರಿ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ನೋಡಿ, ಈಗ ಇದಕ್ಕೆ ನಾನು ಬಿಸಿ ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಬಿಸಿ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಬಿಸಿ ನೀರು ಯಾಕೆ ಹಾಕ್ಕೊಳ್ಳೋದಂದರೆ ಅದು ಯಾವುದೇ ರೀತಿ ಒಡೆದಿರೋ ಹಾಗೆ ಕ್ಲೀನಾಗಿ ಬರಲಿ ಅಂತ ಹೇಳಿ ರೊಟ್ಟಿ. ನೋಡಿ, ಇದನ್ನು ಈ ರೀತಿ ಹದವಾಗಿ ಕಲಸಿ ಇಟ್ಕೋಬೇಕು. ಈ ರೀತಿ ಈಗ ಇದನ್ನ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಈಗ ಅದು ಆಗಿರುತ್ತೆ. ಈಗ ಇದನ್ನ ರೊಟ್ಟಿಯಾಗಿ ತಟ್ಕೊಂಡು ಸುಟ್ಕೊಳ್ಳೋಣ. ಒಂದು ಪ್ಲಾಸ್ಟಿಕ್ ಕವರ್ ನಾನು ಆಲ್ರೆಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಎಣ್ಣೆ ಹಾಕಿ ಇದನ್ನ ಕ್ಲೀನಾಗಿ ಅಪ್ಲೈ ಮಾಡ್ಕೋತೀನಿ. ಈ ರೀತಿ ಕ್ಲೀನಾಗಿ ಉಂಡೆ ರೀತಿ ಮಾಡಿಕೊಂಡು ಇದನ್ನು ತಟ್ಕೋಬೇಕು. ಈ ಎಡ್ಜಸ್ ಎಲ್ಲ ನೀವು ತೆಳ್ಳಗೆ ಈ ರೀತಿ ತಟ್ಕೊಂಡ್ರೆ ನಿಮಗೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಡ್ಜಸ್ಸಲ್ಲಿ ನೋಡಿ, ಈ ರೀತಿ. ಈಗ ಇದನ್ನು ನಾವು ಹೆಂಚಿನ ಮೇಲೆ ಹಾಕ್ಕೊಂಡು ಸುಟ್ಕೊಳ್ಳೋಣ ರೊಟ್ಟಿ ಹಾಗೆ. ನೋಡಿ, ಈ ರೀತಿ ಹೆಂಚಕ್ಕಾದ್ಮೇಲೆ ಈಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಾನೇನು ಆಲ್ರೆಡಿ ಈ ರೀತಿ ಒತ್ತಿಕೊಂಡಿದ್ನಲ್ಲ ಹಿಟ್ಟನ್ನ, ಈಗ ಇದನ್ನ ಈ ರೀತಿ ಹಾಕ್ಕೊಂಡು ಪೇಪರ್ನ ರಿಮೂವ್ ಮಾಡಿಕೊಂಡು ಈ ರೀತಿ ಇದನ್ನು ಹಾಕೋತಾ ಇದ್ದೀನಿ.
ಸೊ ರೊಟ್ಟಿ ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಆವಾಗಲೇ ಅದು ಫುಲ್ ಕಂಪ್ಲೀಟಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ. ನೋಡಿದ್ರಲ್ಲ, ಎರಡು ಕಡೆ ಇದೇ ರೀತಿ ಇದನ್ನು ಬೇಯೋದಕ್ಕೆ ಬಿಟ್ಟು ಈಗ ಅದನ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ರೊಟ್ಟಿ. ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆಗಿ ನಾನು ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಫುಲ್ ಸಾಫ್ಟ್ ಆಗು ಕೂಡ ಇದೆ. ನೋಡಿ ಇದೇ ರೀತಿ ಸಿಂಪಲ್ ರೆಸಿಪಿಗಾಗಿ ಹಂಸಸ್ ಕಿಚನ್ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.